ಏನ್ ಹೆಸರು? ಹರ್ಷಿತಾ. ಇಟ್ಸ್ ಸೊ ಫೈನಲಿ ಸ್ವಲ್ಪ ಫ್ರೆಶ್ ಅಪ್ ಆಗ್ಬೇಕು, ಇವಾಗ ಹೋಗಿ ಬಂದು ರೀಚ್ ಆಗಿದ್ದೀವಿ. ಸೊ ನಾನು ನಿಮಗೆ ಈ ಪ್ಲೇಸ್ನ ತೋರಿಸ್ತೀನಿ ಬನ್ನಿ, ನಾವು ಇವಾಗ ಎಲ್ಲಿ ಸ್ಟೇ ಇರೋದು ಅಂತ. ಅಲ್ಲಿ ಮೇಲ್ಗಡೆನೂ ಹೋಗ್ಬೋದು. ಐ ಥಿಂಕ್ ಆಲ್ಮೋಸ್ಟ್ ಒಂದು 6 ಮೆಂಬರ್ಸ್ ಇದು ಸೇಮ್ ಅಕೊಮಡೇಟ್ ಆಗ್ಬೋದು. ಸೊ ಬೇಸಿಕ್ಲಿ ಇಲ್ಲಿ ಬಂದು ಕಿಚನ್ ಇದೆ, ಮೇಲ್ಗಡೆನೂ ಕೂಡ ಸ್ಟೇ ಇದೆ. ಸೊ ಲೆಟ್ ಮೀ ಶೋ ಯು ದ ಕಿಚನ್ ಆ್ಯಂಡ್ ಆಲ್ಸೋ ದ ಡೈನಿಂಗ್ ಹಾಲ್. ಓಕೆ, ಸೊ ಇಲ್ಲಿ ಎಲ್ಲ ಕುತ್ಕೊಂಡು ಊಟ ಮಾಡೋದು. ಬಟ್ ಬೇಸಿಕ್ಲಿ ಇಲ್ಲಿ ಯಾರೂ ಮಾಡಲ್ಲ, ಆಲ್ಮೋಸ್ಟ್ ಎಲ್ಲ ಅಲ್ಲಿ ಫುಡ್ ತೊಗೊಂಡು ಅಲ್ಲೇ ಹೋಗ್ಬೋದು. ಆ್ಯಂಡ್ ಅಲ್ಲಿ ಕೆಳಗಡೆನೂ ಕೂಡ ಒಂದು ಸ್ಟೇ ಇದೆ, ಆ್ಯಂಡ್ ಅಲ್ಲೂ ಕೂಡ ಹೋಗುವ. ಇಲ್ಲಿ ಬಂದವಾಗ ನನಗೆ ಒಂದು ಹೊಸ ಫ್ರೆಂಡ್ ಸಿಕ್ಕಿದ್ದಾರೆ, ಅದು ಯಾರು ಅಂತ ನೋಡೋದಕ್ಕೆ ಕ್ಯೂರಿಯಾಸಿಟಿ ಇದೆಯಾ? ಹಾಯ್, ಏನು ಹೆಸರು? ಹರ್ಷಿತಾ. ಏನೇನೇನೇನು ಏನಂತ? ನನ್ನ ಹೆಸರು ಸುಧಾ. ಓಕೆ, ಇವ್ರ ಹೆಸರು ಸುಧಾ, ಇವ್ರ ಹೆಸರು ಹರ್ಷಿತಾ ಅಂತ. ಸೊ ನಾವೆಲ್ಲ ಏನಕ್ಕೆ ಬಂದಿರೋದು ಅಂತ ನಿಂಗೆ ಏನಾದ್ರು ಐಡಿಯಾ ಇದೆಯಾ? ಏನು ಹೇಳು? ಅಲ್ಲ ಅದು ಗೊತ್ತಾಯ್ತು. ಓಕೆ, ನಿನಗೆ ಇವಾಗ ನಾವೆಲ್ಲ ಬೈಕರ್ಸ್ ಎಲ್ಲ ಬಂದಿರೋದು. ಸೊ ನಿಂಗೆ ಬೈಕ್ ಇಷ್ಟನಾ ಕಾರ್ ಇಷ್ಟನಾ? ಕಾರ್ ಇಷ್ಟನಾ ನಿಂಗೆ? ಓಕೆ, ನಮ್ಮ ಜೊತೆ ಎಲ್ಲ ಬ್ಯಾಂಗ್ಳೂರ್ಗೆ ಕರ್ಕೊಂಡು ಹೋದ್ರೆ ಬರ್ತೀಯ ನೀನು? ಬೈಕಲ್ಲಿ ಕಾರಲ್ಲಿ ಬರ್ತೀಯಾ? ಸೀರಿಯಸ್ಲಿ ಕಳಿಸ್ತಾರ ಅವರು? ಕೇಳು, ಪರ್ಮಿಷನ್ ಕೇಳು. ನೀನು ಬರ್ತೀಯಾ? ಸುಧಾ ಅವರೇ ಕಳಿಸ್ತೀರಾ? ಒಬ್ಬಬ್ಬ. ಓಕೆ, ಎನಿವೇಸ್ ಹಾಯ್ ಅನ್ನು ಇವ್ರಿಗೆಲ್ಲ. ಓಕೆ, ಆಲ್ ರೈಟ್. ಸೊ ನನ್ನ ಫ್ರೆಂಡ್ನ ಮೀಟ್ ಮಾಡಿದ್ದಾಯ್ತಲ್ಲ. ಆ್ಯಕ್ಚುಲಿ ಟು ಬಿ ಆನೆಸ್ಟ್, ಇಲ್ಲಿರೋ ಪೀಪಲ್ ಅವರೆಲ್ಲ ಎಷ್ಟು ಫ್ರೆಂಡ್ಲಿ ಗೊತ್ತಾ? ಐ ಆಮ್ ನಾಟ್ ಇವನ್ ಕಿಡಿಂಗ್. ಆ್ಯಂಡ್ ಆಲ್ಸೋ ದೇ ಆರ್ ಲೈಕ್ ವೆರಿ ಹೆಲ್ಪ್ಫುಲ್. ಏನಾದ್ರು ಕೇಳಿದ ತಕ್ಷಣ ಇದಲ್ಲ ನಾನು ಬರ್ತೀನಿ ರೀ, ನಾನು ನಿಮಗೆ ಇದನ್ನು ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಾರೆ. ಆ್ಯಂಡ್ ಈವನ್ ಟು ಬಿ ಆನೆಸ್ಟ್, ದಿಸ್ ಇಸ್ ಆಲ್ಸೋ ಅ ಪೆಟ್ ಫ್ರೆಂಡ್ಲಿ. ಯು ಕ್ಯಾನ್ ಗೆಟ್ ಯುವರ್ ಪೆಟ್ಸ್ ಟು. ಇಷ್ಟು ಕ್ಯೂಟ್ ಆಗಿದ್ದಾಳಲ್ಲ ಹರ್ಷಿತಾ. ಐ ರಿಯಲಿ ಲವ್ಡ್ ಹರ್. ಓಕೆ, ಸೊ ಇಲ್ಲಿ 2 ಸ್ಟೇ ಉಂಟು. ಬರ್ತೀರಾ ಹೇಳಿ? ಬನ್ನಿ ಬನ್ನಿ, ನಿಮ್ಮನ್ನು ಆ್ಯಡ್ ಮಾಡ್ತೀನಿ. ಕಂಟೆಂಟಾ? ಓಡಿ ಬರ್ಬೇಕು. ಓಕೆ, ಇದೊಂದು ಏನಿತ್ತು ಕಂಟೆಂಟು? ಓಕೆ, ಅದು ಕಂಟೆಂಟ್ ತೆಗಿಯೋದಕ್ಕೆ ಆಗಿಲ್ಲ ಪಾಪ. ಅವರು ಇವ್ರನ್ನೇ ಹೇಳ್ಕೊಳೋ ಥರ ಇದ್ರು, ಫುಲ್ಲು ನೀರಲ್ಲಿ ಆಟಾಡ್ತಾ ಇದ್ದಾರೆ. ಎನಿವೇಸ್, ನೀರಲ್ಲ ನೀರು ವೇಸ್ಟ್ ಮಾಡ್ತಿಲ್ಲ. ಸೊ ಡೋಂಟ್ ವರಿ, ಕಮೆಂಟ್ ಸೆಕ್ಷನ್ಸಲ್ಲಿ ಹೇಳಿಬಿಡಿ ನೀರಿಗೆ ಮೊದಲೇ ಸಿರಿ ಏನಿದು ನೀರಲ್ಲಿ ಆಟಾಡ್ತಿದ್ದೀರಾ ಅಂತ. ಹೌದಾ? We got that mad love, we got that sad love, we got that fun love, we got that young love, yeah, that dumb love. We got that mad love, we got that sad love, we got that fun love, we got that young love, yeah, that dumb love. We got that, 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 we got that.
ಹೇಳ್ತಾಳೆ ಕರಿಮಣಿ ಮಾಲೀಕ ರಾಗುಲ್ಲ ಅಂತ. ಕರಿಮಣಿ ಮಾಲೀಕ ರಾಹುಲ್ಲ. ಆಲ್ ರೈಟ್, ಸೊ ಫೈನಲಿ ಮಲ್ಲಂದೂರು ಸನ್ಸೆಟ್ ಶೂಟಿಂಗ್ ಪಾಯಿಂಟ್ಗೆ ಬಂದಿದ್ದಾಯಿತು. ಸೊ ಫೈನಲಿ ಇವಾಗ ಕಾರ್ ಮೇಲೆ ಒಂದು ಸ್ವಲ್ಪ ಫೋಟೋ ಶೂಟ್ ಮಾಡಬೇಕು ಅಂತೆಲ್ಲ ನಾವು ಅನ್ಕೊತಾ ಇದ್ದೀವಿ. ಸೊ ಆಲ್ರೆಡಿ ಇಬ್ರು ಹುಡುಗಿರೆಲ್ಲ ರೆಡಿ ಆಗಿದ್ದಾರೆ, ನೀವು ನೋಡಬಹುದು. ಸೊ ಇವಾಗ ಇನ್ನೊಂದು 2-3 ಜನ ಅಲ್ಲಿದ್ದಾರೆ. ನಾವು ಬೇಗ ಬಂದ್ವಿ ಅಂತ ಅನ್ಕೊತೀನಿ, ಯಾಕಂದರೆ 5:30ಗೆಲ್ಲ ಐ ಡೋಂಟ್ ಥಿಂಕ್ ಸೊ ಇಷ್ಟು ಬೇಗ ಸನ್ಸೆಟ್ ಆಗುತ್ತೆ ಅಂತ. ಐ ಥಿಂಕ್ ಅಪ್ರಾಕ್ಸಿಮೇಟ್ ಒಂದು 6:30ಗೆ ಆಗ್ಬೋದು. ಸೊ ನೋಡುವ, ಲೈಕ್ ಲಿಟ್ರಲಿ ಟು ಬಿ ಆನೆಸ್ಟ್ ಇಟ್ಸ್ ಸೋ ಬ್ಯೂಟಿಫುಲ್. ನಾನು ನಿಮ್ಗೊಂದು ತೋರಿಸ್ತೀನಿ. ಆ್ಯಕ್ಚುಲಿ ನಾನು ಅದರಲ್ಲಿ ಒಂದು ಫೋಟೋ ಹಿಡಿದ್ಬಿಟ್ಟು ಇನ್ಸ್ಟಾಗ್ರಾಮ್ಗೆ ಹಾಕ್ಬೇಕಂತ ಅಂದ್ಕೊಂಡಿದ್ದೀನಿ. ಅಬ್ಬಾ ಟಯರ್ಡ್ ಆಗಿದೆ ಫೇಸು, ಪ್ಲೀಸ್ ಡೋಂಟ್ ಮೈಂಡ್ ಆಯಿತಾ, ಪ್ಲೀಸ್ ಡೋಂಟ್ ಮೈಂಡ್. ಆ್ಯಂಡ್ ಆಲ್ಸೋ ತುಂಬ ಬ್ಯಾಕ್ಗ್ರೌಂಡ್ ವಾಯ್ಸಸ್ ಇದೆ, ತುಂಬ ಬ್ಯಾಕ್ಗ್ರೌಂಡ್ ಸೌಂಡ್, ಸೊ ಪ್ಲೀಸ್ ಇಗ್ನೋರ್ ಇಟ್. ಸೊ ಬನ್ನಿ, ಇನ್ನೇನಕ್ಕೆ ತಡ, ಇವಾಗ ನಾನು ನಿಮಗೆ ಟೈಮ್ ಲ್ಯಾಪ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ನಾನು ನಿಮ್ಗೆ ಅಂದಲ್ಲ, ನನ್ನ ಫೇವ್ರೆಟ್ ಒಂದು ಸ್ಪಾಟ್ ನಂಗೆ ತುಂಬ ಇಷ್ಟ ಆಯಿತು, ಆ ಸೀನರಿ, ಪರ್ಟಿಕ್ಯುಲರ್ ಸೀನರಿ ಅಂತ, ಅದನ್ನು ನಿಮಗೆ ತೋರಿಸ್ತೀನಿ. ಸೊ ದಿಸ್ ಈಸ್ ಮೈ ಫೇವ್ರೆಟ್ ವ್ಯೂ ಅಂತ ಹೇಳ್ಬೋದು. ಎಷ್ಟು ಬ್ಯೂಟಿಫುಲ್ ಆಗಿದೆ ಡೂಡ್. ಇಲ್ಲಿ ಸನ್ಸೆಟ್ ನೋಡೋ ಮಜಾನೇ ಬೇರೆ. ಸೊ ಬೇಸಿಕ್ಲಿ ನಾನು ಲಾಸ್ಟ್ ಇಯರ್ ಒಂದು WMD ಡೇದು ಫ್ಯಾಷನ್ ವಾಕ್ ಮತ್ತು ತುಂಬ ಎಲ್ಲೆಲ್ಲಿಂದ ಹಾಸನಿಂದ ಆಮೇಲೆ ಚಿತ್ರದುರ್ಗ ಕಡೆಗಳಿಂದ ಬೈಕ್ಸ್ ಬಂದಿತ್ತು. ಸೊ ಆಲ್ಮೋಸ್ಟ್ 1000+ ಬೈಕರ್ಸ್ ಬಂದಿದ್ದರು. ಸೊ WMD ಡೇ 2024ಗೆ ಅವರು WMD ಅಂತ ಬೈಕ್ಸಲ್ಲೇ ಮಾಡೋಣ, ಡ್ರೋನ್ ಶಾಟ್ ತೆಗೆಯೋಣ ಅಂತ ಇವಾಗ ಅಲ್ಲಿ ಪ್ರಿಪ್ರೇಷನ್ ನಡೀತಾ ಇದೆ. ಸೊ ಅದನ್ನೊಂದು ಸ್ವಲ್ಪ ತೋರಿಸ್ತೀನಿ. ಎನಿವೇಸ್, ನೀವು ನನ್ನ ಫೇವ್ರೆಟ್ ವ್ಯೂ ನೋಡಿದ್ರಲ್ಲ, ಬನ್ನಿ ಇವಾಗ ಕಾರ್ ಹತ್ರ ಹೋಗಿ ಸ್ವಲ್ಪ ಫೋಟೋ ಶೂಟ್, ವಿಡಿಯೋ ಶೂಟ್ ಎಲ್ಲ ಮಾಡೋಣ. ಹರ್ಷಿತಾ ನನ್ನ ಬೈಕಿಂಗ್ ಪಾರ್ಟ್ನರ್, ನಾನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡೋರು, ಇವಳನ್ನ ತುಂಬ ಸತಿ ನೋಡಿರ್ತೀರಾ. ಎನಿವೇಸ್, ಹೆಂಗಮ್ಮ ಇತ್ತು ಜರ್ನಿ? ಚೆನ್ನಾಗಿತ್ತು. ಇಟ್ ವಾಸ್ ಅ ವೆರಿ ಗ್ರೇಟ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಸನ್ಸೆಟ್ ಇದೆಯಲ್ಲ, ಇಟ್ಸ್ ಜಸ್ಟ್ ವಾವ್. ನಾನು ಇವಾಗ ತಾನೇ ತೋರಿಸಿದ್ನಲ್ಲ, ಅದೇ ಯು ನೋ ವಾಟ್ ನಂಗೆ ತುಂಬ ಇಷ್ಟ ಆಗ್ತಾ ಇರೋದು, ಇವಾಗ ಅವರು WMD ಅಂತ ಬೈಕ್ ಇದರಲ್ಲಿ ಡ್ರೋನ್ ಶಾಟ್ ತೆಗಿತಾರಲ್ಲ, ಏನು ಸಕ್ಕದಾಗಿ ಬರುತ್ತೆ. ಜಸ್ಟ್ ಇಮ್ಯಾಜಿನ್ ಮಾಡು, ಅಲ್ಲಿ ಇವಾಗ ಅವ್ರು ಮಾಡ್ತಾ ಇರೋದು. And like last year it was too good and ಈ ಸಲ ಎಕ್ಸಾಕ್ಟ್ಲಿ ಪಕ್ಕ ಬೆಂಕಿ. ನಾನು ಇದ್ರ ಬಗ್ಗೆ ಅಪ್ಡೇಟ್ ಮಾಡ್ತಾನೆ ಇರ್ತೀನಿ ಇನ್ಸ್ಟಾಗ್ರಾಮ್ ಸ್ಟೋರಿನಲ್ಲಿ. ನೀವು ಬರ್ಬೇಕಂದ್ರೆ WMD ಡೇಗೆ ಜಾಯ್ನ್ ಆಗಿ. ಎಲ್ಲ ಗೇಮ್ಸಲ್ಲೂ ಕೂಡ WMD ಡೇನಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡುವ ಒಟ್ಟಿಗೆ. You guys soon. ನೀನ್ ಬ್ಲಾಗ್ ಮಾಡ್ತೀಯಾ ಅಮ್ಮ ತಾಯಿ? ಯಾಕಮ್ಮ ತಾಯಿ ಮಾಡ್ಬಾರ್ದಾ ಹೇಳಿ? ಪೊಲೀಸ್ ಬಂದಿರೋದೆಲ್ಲ ಮಾಡ್ಬೇಡ. ಯಾಕೆ? ರೀಸನ್ ಕೊಡಿ. ಅದು ಇಟ್ಸ್ ನೆಗೆಟಿವ್ ತರ ಕಾಣಿಸುತ್ತೆ, ಬೇಡ. ಇಲ್ಲ, ಹಂಗೇನು ಕಾಣಿಸಲ್ಲ. ಒಳ್ಳೊಳ್ಳೇದ್ ಮಾಡ್ತೀಯಲ್ಲ, ಸೊ ಒಳ್ಳೇದೇ ಇರ್ಲಿ. ಇಲ್ಲ, ಎಲ್ಲಾನು ತೋರಿಸ್ಬೇಕಲ್ಲ. ಅವ್ರ ಹೆಂಗಾರು ಏನ್ ಮಾಡ್ತಿದ್ದೀರಾ ಅಂತ ಕೇಳೋದಲ್ವಾ, ಅದ್ರಲ್ಲಿ ಎಂತರ ತಪ್ಪಿಲ್ಲ ಬಿಡಿ. ಓಕೆ, ಸೊ ಅವರು ಕಾಪೆ ಕ್ಯೂರಿಯಾಸಿಟಿ, ಯಾ ಏನಕ್ಕೆ ಬಂದಿದ್ದಾರೆ? ನಂಗೂ ಸೇಸ್ ಮಾಡಿ ಇವಾಗ ಸುಮ್ಮನೆ ಮಾಡ್ತೀವಿ ಸರ್ಕಲ್ ತರ. ಸ್ನೇಹಿತರೆ, ಸೊ ಫೈನಲಿ ನಾನು ಇನ್ನೊಬ್ಬ ಯೂಟ್ಯೂಬರ್ನ ಪರಿಚಯ ಮಾಡಿಕೊಂಡೆ. ಸೊ ಸರ್, ನಿಮ್ಮ ಚಾನಲ್ ಹೆಸರು ಹೇಳಿ ಸರ್. ನನ್ನ ಚಾನಲ್ ಹೆಸರು 69 ದ ವ್ಯಾಂಡರ್ಲಸ್ಟ್ ಅಂತ. ಓಕೆ, ಥ್ಯಾಂಕ್ ಯು ಸೋ ಮಚ್. ರೀಸೆಂಟ್ ಆಗಿ ನಿಮ್ದೇ 25,000 ಸಬ್ಸ್ಕ್ರೈಬರ್ಸ್ ಆಗಿದ್ದು, ಇಫ್ ಐ ಆಮ್ ನಾಟ್ ರಾಂಗ್. ಹೌದು ಲಿಯಾ? ಎಸ್, ಹೆಂಗೆ? ಕಂಗ್ರ್ಯಾಚುಲೇಷನ್ ಸರ್. ಸೋ ಮಚ್. ಸೊ ಮತ್ತೆ ಸಿರಿ ವ್ಲಾಗ್ಸ್ ನು ಸಬ್ಸ್ಕ್ರೈಬ್ ಮಾಡಿ, ತುಂಬಾ ಚೆನ್ನಾಗಿ ವಿಡಿಯೋ ಮಾಡ್ತಿದ್ದಾರೆ. ಇವ್ರು ಯಾರು ಅಂತ ಗೊತ್ತಾಗಿದ್ದಿಲ್ಲ. ಇವಾಗ ಇವ್ರು ಸಬ್ಸ್ಕ್ರೈಬ್ ಮಾಡೋದಕ್ಕೆ ಚಾನಲ್ ಒತ್ತಿದಾಗ ಅವ್ರ DP ನೋಡಿದ್ಮೇಲೆ ಗೊತ್ತಾಯ್ತು, ಸಿರಿ ವ್ಲಾಗ್ಸ್ ಅಂತ, ನಮ್ಮ DVR ಸಿಸ್ಟರ್ ಅಂತ ಹೇಳಿ. ಆಲ್ ದ ಬೆಸ್ಟ್ ಫಾರ್ ಯುವರ್ ಚಾನೆಲ್. ಥ್ಯಾಂಕ್ ಯು ಸೋ ಮಚ್ ಸರ್. ವಿಶ್ ಯು ದ ಸೇಮ್ ಸರ್. ಸೊ ಬೇಸಿಕ್ಲಿ ನೀವು ಏನ್ರ ಬಗ್ಗೆ ಸರ್ ವ್ಲಾಗ್ ಮಾಡೋದು? ಬೈಕ್ಸ್ ಓನ್ಲಿ ಮೋಟೋ ವ್ಲಾಗಿಂಗ್, ಆಫ್ ರೋಡಿಂಗ್, ರೇಸಿಂಗ್, ಕ್ರೇಜಿ ಅನ್ಎಕ್ಸ್ಪ್ಲೋರ್ಡ್ ಲೊಕೇಶನ್ ಎಕ್ಸ್ಪ್ಲೋರ್ ಮಾಡ್ತಾ ಇರ್ತೀನಿ. ಸರ್ ನಿಮ್ದು ಯಾವುದು ಮಿಲಿಯನ್ ದಾಟಿದೆ? ಎಷ್ಟು ಮಿಲಿಯನ್ ಅಂತ? 9 ಮಿಲಿಯನ್? 10 ಮಿಲಿಯನ್. ಇವರೇ ಅದು. ಹಾಯ್. ಇವರೇ 69 ದ ವ್ಯಾಂಡರರ್ ಅಂತ. ನಾನು 69 ದ ವ್ಯಾಂಡರ್ ಅಷ್ಟೇ. ಇವ್ನು ನನ್ನ ಆತ್ಮೀಯ ಗೆಳೆಯ. ನಾವು ಲದಾಖಿಗೆ ಹೋದಾಗ ಇವನ್ ಗಾಡಿ ಹಾಳಾಗೋಗಿತ್ತು. ಇಲ್ಲೊಂದು ಹಾರ್ಟ್ ಇರುತ್ತಲ್ಲ, ಅದು ಮಿನಿ ಹಾರ್ಟ್ ಅಟ್ಯಾಕ್ ಬಂದ್ಬಿಟ್ಟಿತ್ತು. ಸೊ ಆ ಒಂದು ಸೀಕ್ವೆನ್ಸ್ ನಾನು ಕ್ಯಾಪ್ಚರ್ ಮಾಡಿದೆ. ಸೊ ಹ್ಯಾಟ್ಸ್ ಆಫ್ ಟು ದಟ್ ಹೀರೋ ಶೋರೂಮ್ ಇನ್ ಡೆಲ್ಲಿ. ಅವರು ವಿತಿನ್ ಫ್ರಾಕ್ಷನ್ ಆಫ್ ಸೆಕೆಂಡ್ ಎಲ್ಲ ರೆಡಿ ಮಾಡ್ಕೊಟ್ರು. ಆ ವಿಡಿಯೋನೇ 11 lakhs ಅಲ್ಲ,
11 ಲಕ್ಷ ಓಡಿದೆ. ಅದೇ ನಾನು ಫಸ್ಟ್ ಹೈಯೆಸ್ಟ್ ಓಡಿರೋದು ವಿಡಿಯೋ. Crazy, crazy. ಗೋಸ್ ಟು ಹಿಮ್. ಯಾಕಂದ್ರೆ ಅಳ್ತಿದ್ದ, ನಿಜವಾಗ್ಲೂ ಅಳ್ತಾ ಇದ್ದ. ಸೊ ಇಟ್ ವಾಸ್ ಎಮೋಷನ್ ಫಾರ್ ಎವ್ರಿವನ್. ಹಾಗಾಗಿ ಫಸ್ಟ್ ವಿಡಿಯೋ. ಸೊ ಅದು ಆಕ್ಚುಲಿ ನಂದು ಇನ್ನೊಂದು ಚಾನಲ್ ಇತ್ತು ಸರ್. ಹೌದು, ನಂದು ಟರ್ಮಿನೇಟ್ ಆಯಿತು. 66,000 ಸಬ್ಸ್ಕ್ರೈಬರ್ಸ್ ಇದ್ರು ಫಸ್ಟ್ ಚಾನಲಲ್ಲಿ. ಯಾ, ಸೊ ಐ ಲಾಸ್ಟ್ ಇಟ್. ಅದು ಐ ಥಿಂಕ್ ಇಟ್ಸ್ ಬೀನ್ 1 year. ಯಾ, 1 year ಆಯಿತು. ಹಾರ್ಡ್ಕೋರ್ ಫಾಲೋವರ್. He knows everything better than me. ಆ್ಯಕ್ಚುಲಿ ನೋಡ್ತಾ ಇರ್ತೀನಿ ನಾನು, ಲೈಕ್ ಬೈಕಿಂಗ್ ರಿಲೇಟೆಡ್ ಯಾವುದೇ ಚಾನಲ್ಸ್ ನೋಡ್ತಾ ಇರ್ತೀನಿ. ಸೊ ನಂಗೆ ಬೆಳಗ್ಗೆಯಿಂದ ಅದೇ ಸ್ಟ್ರೈಟ್ ಆಗಿ ಎಲ್ಲೋ ನೋಡಿದ್ದೀನಿ ಅಂತ ಅಂದ್ಬಿಟ್ಟು ನನಗೆ ಕನ್ಫರ್ಮ್ ಇರಲಿಲ್ಲ. ಸನ್ಸೆಟ್ ಪಾಯಿಂಟ್ ಬರುವಾಗ ಜಸ್ಟ್ ನಾನು ನಿಮ್ಮ ಇನ್ಸ್ಟಾ ಐಡಿ ಓಪನ್ ಮಾಡಿದಾಗ ಸ್ಟೇಟಸ್ ನೋಡಿದೆ, ಕನ್ಫರ್ಮ್ ಆಗಿದ್ದು ನೀವೇ ಅದು ಅಂತ. ಹಾಗೆ ಕತೆ. ಸೊ ಸ್ನೇಹಿತರೆ, ನಾನು ನಿಮಗೆ ಹೇಳಿದ್ನಲ್ಲ ABC ಅವರು ಆರ್ಗನೈಸ್ ಮಾಡಿರೋದು ಅಂತ. ಸೊ ಇವರೇ ತ್ರಿಲೋಕ್ ಅಂತ ಇವ್ರ ಹೆಸರು. ಇವರು ABC ಗ್ರೂಪ್ಗೆ ಪ್ರೆಸಿಡೆಂಟ್. ಹಾಯ್ ಸರ್. ಹಾಯ್, ಹೇಗಿದ್ದೀರಾ? ಚೆನ್ನಾಗಿದೆ, ನೀವು ಹೇಗಿದ್ದೀರಾ? ನಾವು ಕೂಡ ತುಂಬ ಸೂಪರ್. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಆರ್ಗನೈಸಿಂಗ್ ದಿಸ್ ವಂಡರ್ಫುಲ್ ರೈಡ್ ಅಂತ ಹೇಳ್ಬೋದು. ಆ್ಯಂಡ್ ನಿಮ್ದ್ರಲ್ಲಿ ನನಗೊಂದು ಇಷ್ಟ ಆಯಿತು ಆ ಕಾನ್ಸೆಪ್ಟ್, WMD ಅಂತ ಡ್ರೋನ್ ಶಾಟ್ ತೆಗೆದ್ರಲ್ಲ. ಸೀರಿಯಸ್ಲಿ ಐ ಆಮ್ ಬಿಗ್ ಫ್ಯಾನ್ ಆಫ್ ಇಟ್. ಆ್ಯಂಡ್ ನಾನು ಆ್ಯಕ್ಚುಲಿ ಮುಂಚೆ ಯಾವತ್ತೂ ಈ ಥರ ನೋಡಿರಲಿಲ್ಲ. ಜಸ್ಟ್ ಐ ವಾಸ್ ಸೀಯಿಂಗ್ ಇನ್ ದ ರೀಲ್ಸ್ ಆ್ಯಂಡ್ ಆಲ್. ಆ್ಯಂಡ್ ಐ ಹೋಪ್ ಸೊ ತುಂಬ ರೀಚ್ ಆಗಲಿ ಅಂತ ಬೇಡ್ಕೊತೀನಿ ನಾನು. ನೀವು ಅಷ್ಟು ಸಪೋರ್ಟ್ ಮಾಡಬೇಕು. ಡೆಫಿನೆಟ್ಲಿ ಎಸ್. ಸೊ ಸರ್, ಆ್ಯಕ್ಚುಲಿ ನೀವು ಮೇನ್ ಲೈಕ್ ನಿಮ್ಗೆ ಏನಕ್ಕೆ ಇಷ್ಟೊಂದು ಲೈಕ್ ಯು ವೆರಿ ಎಂಥ್ಯೂಸಿಯಾಸ್ಟಿಕ್ ಅಲ್ವಾ ಇವಾಗ ರೈಡ್ಸ್ ಎಲ್ಲ ಕಂಡಕ್ಟ್ ಮಾಡೋದಕ್ಕೆ? ಸೊ ಇಸ್ ದರ್ ಎನಿ ಪರ್ಟಿಕ್ಯುಲರ್ ರೀಸನ್, ಲೈಕ್ ಡು ಯು ಹ್ಯಾವ್ ಎನಿಥಿಂಗ್, ಇಲ್ಲ ನಾನು ಇನ್ನೂ ಈ ಥರ ಹಿಂಗೆ ಬೆಳೆಸಬೇಕು ಅನ್ನೋದು ಏನಾದರೂ ಒಂದಿದೆಯಾ? ಹೌದು, ಡೆಫಿನೆಟ್ಲಿ ವಿ ಹ್ಯಾವ್ ಅ ವಿಷನ್. ವಿ ವಾಂಟೆಡ್ ಟು ಗೋ ಪ್ಯಾನ್ ಇಂಡಿಯಾ ಆ್ಯಂಡ್ reach all the bikers and get everyone under one roof and build the biking brotherhood community. Wow, crazy sir, crazy. And ಬರ್ತಾನೆ ಇರಬೇಕು, 100%. Yeah, definitely. Makes a lot of sense to our community. It's my pleasure sir, thank you so much. Thank you for giving this opportunity. All right, bye. ಸೊ ಸ್ನೇಹಿತರೆ, ಇವರು ನಂದಿನಿ ಅಂತ, ನಾವು ನಂದು ಅಂತ ಪ್ರೀತಿಯಿಂದ ಕರಿತೀವಿ. ಆ್ಯಕ್ಚುಲಿ ನಿಜವಾಗ್ಲೂ ಹೇಳ್ತೀನಿ, ನಾವು ಲಾಸ್ಟ್ ಟೈಮ್ ಮೀಟ್ ಮಾಡಿದವಾಗ ಅವರು ಲೇ ಲದಾಖ್ದು ಕೆಲವು ನೀವು ಆ್ಯಕ್ಚುಲಿ ಅವ್ರ ಬಾಯಿಂದನೇ ಕೇಳಬೇಕು ಆ ಇನ್ಸಿಡೆಂಟ್ಸ್. ಮ್ಯಾಮ್ ಒಂದ್ಸತಿ ಹೇಳಿ ಮ್ಯಾಮ್, ನಮ್ಮ ವ್ಯೂವರ್ಸು ತುಂಬ ಜನ ಆಸೆ ಇಟ್ಕೊಂಡಿರ್ತಾರೆ ಅಫ್ಕೋರ್ಸ್ ಈ ಥರ ರೈಡ್ಸ್ ಮಾಡ್ಬೇಕಂತ. ಬರೀ ಖುಷಿ ಅಲ್ಲ, ಅದರಲ್ಲಿ ಎಷ್ಟು ಅಬ್ಸ್ಟ್ಯಾಕಲ್ಸ್ ಇರುತ್ತೆ ಅದೆಲ್ಲ ಫೇಸ್ ಮಾಡೋದು. ಅದು ನೀವು ಒಂದು ಲೇಡಿ ಮಾಡ್ಕೊಂಬಂದಿದ್ರ, ಅದನ್ನು ಹೇಳಲೇಬೇಕು ನೀವು. ಶ್ಯೂರ್. ಸೊ ಲದಾಖ್ ರೈಡ್ ಅಂತ ಮೆನ್ಷನ್ ಮಾಡಿದ್ದಕ್ಕೆ ಓಪನ್ ಆಗಿ ಹೇಳ್ತೀನಿ, ಇಟ್ ವಾಸ್ ಅ ಟೆರರ್. ಸೊ ಲಾಸ್ಟ್ ಇಯರ್ ಜುಲೈ 2023 ಸೋಲೋ ರೈಡ್ ಮಾಡಿದ್ದು ಬೆಂಗಳೂರಿಂದ ಲೇ ಲದಾಖ್. ಸೊ ಎವ್ರಿ ಒನ್ ನೋಸ್, ದ ಹೋಲ್ ವರ್ಲ್ಡ್ ನೋಸ್ ಅಬೌಟ್ ಇಟ್. ತುಂಬ ಲ್ಯಾಂಡ್ ಸ್ಲೈಡ್ ಆಯಿತು ಆ್ಯಂಡ್ ಫ್ಲಡ್. ಇನ್ಫ್ಯಾಕ್ಟ್ ದಟ್ ವಾಸ್ ಅ ಫ್ಲಡ್. ಸೊ ಚಂಡೀಗರಿಂದ ನನ್ನ ಜರ್ನಿ ಸ್ಟಾರ್ಟ್ ಆಯಿತು, ವೇರ್ ಮೈ ಬೈಕ್ ವಾಸ್ ಲಿಟ್ರಲಿ ಇನ್ ಟು ವಾಟರ್. ಸೊ ಲಾಡ್ ಆಫ್ ಲ್ಯಾಂಡ್ ಸ್ಲೈಡ್. ಮನಾಲಿ ತನಕ ಹೋದ್ವಿ, ಬಟ್ ಅಲ್ಲಿ ರೋಡ್ ಡೆಮಾಲಿಶ್, ಕಂಪ್ಲೀಟ್ಲಿ ವ್ಯಾನಿಶ್ಡ್. ಸೊ ಹಾಗಾಗಿ 2 days ವಿ ವೇರ್ ಕಂಪ್ಲೀಟ್ಲಿ ಲಾಕ್ಡ್ ಇನ್ ಅ ಹೋಟೆಲ್. ಬಿಡಲಿಲ್ಲ ಅಲ್ಲಿಂದ. ಸೊ 2 days ಆದಮೇಲೆ ಮಂಡಿಯಿಂದ most of my group people, they just left, but I decided to take a solo and complete the Ladakh ride. So trigger ಆಯಿತು ಶ್ರೀನಗರ್ ರೂಟ್ ತಗೊಳ್ಳೋಣ ಅಂತ. So that was my amazing journey, lifetime journey, yavattu mariyalla. So this is like, it goes, my children, my ancestors, whatever it is, my grandchildren's, ಎಲ್ಲರಿಗೂ ಇದು ಒಂದು ಹಿಸ್ಟ್ರಿ ಥರ ಇರುತ್ತೆ ಮೈ ಜರ್ನಿ. ಸೀರಿಯಸ್ಲಿ ಹಾರಿಬಲ್ ಇತ್ತು. Many called me on the way telling that to return back because flood was like too much flood and many were scared. So tumba landslides, tunnel, especially tunnel alla vanish aitu, neeralli odkonu hogta ittu, but still I decided to complete it and I'm here safely in Bangalore. ಸೀರಿಯಸ್ಲಿ ಐ ಆಮ್ ಟೆಲಿಂಗ್ ಯು, ಇಟ್ ಮೋಟಿವೇಟ್ಸ್ ಅಸ್ ಸೋ ಮಚ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್, ನೀವು ನಿಮ್ಮ ಸ್ಟೋರೀಸ್ನ ಶೇರ್ ಮಾಡಿದ್ದಕ್ಕೆ ಅಲ್ವಾ ನಮಗೂ ಈ ಥರ ಹಿಂಗೂ ಇರುತ್ತಾ ಅಂತ ಗೊತ್ತಾಗಿದ್ದು. ರೈಟ್ ಸ್ನೇಹಿತರೆ, ಸೊ ಫೈನಲಿ ನಾವು ನಿನ್ನೆ ಎಲ್ಲ ಸನ್ಸೆಟ್ ಪಾಯಿಂಟ್ಗೆ ಹೋಗಿದ್ದಾಯಿತು. ಹಾಗೆ ಇಲ್ಲಿ ಬಂದು ಸ್ವಲ್ಪ ಆ್ಯಕ್ಚುಲಿ ಹೇಳಬೇಕಂದ್ರೆ ನೈಟ್ ಫ್ಯಾಷನ್ ಶೋ, ಸುಮ್ಮನೆ ಹಾಗೆ ಏನು ಸೀರಿಯಸ್ ಫ್ಯಾಷನ್ ಶೋ ಅಲ್ಲ. ಸೊ ಹುಡುಗರ್ದು ಮಾಡಿಸಿದ್ರು ಇವರು. ಆ ವಿಡಿಯೋ ನೋಡ್ತೀನಿ ಆ್ಯಡ್ ಮಾಡೋದಾ ಬೇಡವಾ ಅಂತ, ಯಾಕೆಂದರೆ ಇಟ್ ಇಸ್ ನಾಟ್ ಲೈಕ್ ಪ್ರಾಪರ್ ಫ್ಯಾಷನ್ ಶೋ ಥರ ಏನಿರಲಿಲ್ಲ. ಎಲ್ಲ ಸುಮ್ಮನೆ ಕಾಮಿಡಿಯಾಗಿ ಇಲ್ಲಿ ಎಲ್ಲ ಲೈನಾಗಿ ಇಲ್ಲಿ ಇದಲ್ಲ, ಇಲ್ಲೆಲ್ಲ ಫುಲ್ಲು 4 ಸೂಪರ್ ಬೈಕ್ಸ್ ಇಟ್ಬಿಟ್ಟು ಅಲ್ಲೆಲ್ಲ ನಾರ್ಮಲ್ ಬೈಕ್ಸ್ನ ಪಾರ್ಕ್ ಮಾಡಿಬಿಟ್ಟು, ಸೊ ಅವರು ಏನಪ್ಪ ಒಳ್ಳೆ ಸಾಂಗ್ಸ್ನ ಪ್ಲೇ ಮಾಡಿಬಿಟ್ಟು, ಫ್ಯಾಷನ್ ಮೂವಿ ಜಲ್ವಾ ಸಾಂಗ್ನ ಪ್ಲೇ ಮಾಡಿ ಎಲ್ಲ ಬೈಕರ್ಸು ಸೇರಿ ಒಳ್ಳೆ ಫ್ಯಾಷನ್ ಶೋ ಮಾಡಿದ್ವಿ. ಐ ನೋ ಇಟ್ ಇಸ್ ಅ ಕಾಮಿಡಿ ಫ್ಯಾಷನ್ ಶೋ ಅಂತ, ಬಟ್ ಆದರೂ ಇಟ್ ವಾಸ್ ಲೈಕ್ ಬೆಸ್ಟ್ ಟೈಮ್ ಮೆಮೊರಿ ಅಂತ ಹೇಳ್ಬೋದು. ಆ್ಯಂಡ್ ಎನಿವೇಸ್ ಆ್ಯಕ್ಚುಲಿ ಇವತ್ತು ಮಾರ್ನಿಂಗ್ ಸಫಾರಿ ಕೆಲವರು ಹೋಗಿದ್ದಾರೆ.
ನಾನು ಎದ್ದೇಳೋದಕ್ಕಾಗಿಲ್ಲ. ಆ್ಯಂಡ್ ಎಲ್ಲರಿಗಿಂತ ಬೇಗ ನಿನ್ನೆ ನಾನೇ ಮಲಗಿದ್ದು ಅರೌಂಡ್ ಒಂದು 10:30 11 o'clockಗೆಲ್ಲ ಡಮಾರ್ ನಾನು. ಬಿಕಾಸ್ ಯೂಶ್ವಲಿ ನನ್ನ ಟೈಮ್ ಒಂದು 11:30 12 ಒಳಗಡೆ ನಾನು ನಿದ್ದೆ ಮಾಡಿಬಿಡ್ತೀನಿ ಮನೆಯಲ್ಲಿದ್ರೂ. ನಿದ್ದೆ ಅಂತೂ ತಡ್ಕೊಳೋದಕ್ಕೆ ನನ್ನ ಕೈಯಲ್ಲಿ ಆಗಲ್ಲ. ಹಂಗೆ ನಿದ್ದೆ ಗೆಟ್ಟಿ ಎಂಜಾಯ್ ಮಾಡೋ ಥರ ಅದು ಸ್ವಲ್ಪ ಕಷ್ಟ ನನ್ನ ವಿಚಾರಕ್ಕೆ ಬಂದರೆ. ಆ್ಯಂಡ್ ಅದೇ ಮಾರ್ನಿಂಗ್ ನಾನು ಹೇಳ್ದಂಗೆ ಸಫಾರಿ ಮುಗಿಸ್ಕೊಂಡು ಕೆಲವರು ಹಾಗೆ ಬೆಂಗಳೂರಿಗೆ ಹೊರಟಿದ್ದಾರೆ. ಆ್ಯಂಡ್ ಇನ್ನು ಕೆಲವರು 1 hour ಮುಂಚೆ ಬಿಟ್ಟರು. ಇನ್ನೊಂದು ಹಾರ್ಡ್ಲಿ ಒಂದು 8 to 10 ಬೈಕ್ಸ್ ಇದೆ, 10 ಬೈಕರ್ಸ್ ಇದ್ದಾರೆ. ಇನ್ನು ಮಿಕ್ಕಿದವರು ಒಂದು ಥಾರಲ್ಲಿ ಬಂದಿರೋರು ಇದ್ದಾರೆ. ಸೊ ಇಷ್ಟು ಜನ ಇವಾಗ ಬಿಡಲಿಕ್ಕಿದೆ. 12 o'clock ಬಿಡೋಣ ಅಂತ ಅಂದ್ಕೊಂಡಿದ್ದೀವಿ. ಕೆಲವರು ಇವಾಗ ಎದ್ದು ಆ್ಯಂಡ್ ಫ್ರೆಶ್ ಅಪ್ ಆಗಿ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಾರೆ. ಸೊ ಅವ್ರಿಗೆ ಕಾಯ್ತಿದ್ದೀವಿ ಒಟ್ಟಿಗೆ ಬಿಡೋಣ ಅಂತ. ಬಿಕಾಸ್ ಆಲ್ಮೋಸ್ಟ್ ಮುಕ್ಕಾಲ್ವಾಸಿ ಜನ ಬಿಟ್ಬಿಟ್ಟಿದ್ದಾರೆ, ಇನ್ನು ಕಾಲ್ವಾಸಿ ನಮ್ಮಂಥವ್ರು ಉಳ್ಕೊಂಡಿರೋದಿಲ್ಲಿ. ಎನಿವೇಸ್ ಇಟ್ ವಾಸ್ ಅಮೇಝಿಂಗ್ ಸ್ಟೇ ಅಂತ ಹೇಳ್ಬೋದು. ಟೋಟಲಿ 4 ಸ್ಟೇಸ್ ಇಲ್ಲಿ ಇರೋದು. ಹಾಗೆ 4 ನಾವೇ ಯೂಸ್ ಮಾಡ್ಕೊಂಡಿದ್ರಿ, ಯಾಕಂದರೆ ಇಡೀ ಪ್ಲೇಸಲ್ಲೇ ನಾವು ಫುಲ್ ಬೈಕರ್ಸ್ ನಾವು ಮಾತ್ರ ಇದ್ದಿದ್ದು. ಆ್ಯಂಡ್ ಇಟ್ ವಾಸ್ ವೆರಿ ಫನ್. ಎನಿವೇಸ್ ಇಟ್ ವಾಸ್ ಸಚ್ ಅ ನೈಸ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಾ ಓಕೆ ಅಲ್ಲಿ ಇವಾಗ ನೋಡಿ ಮೇಡಮ್ ಅವರು ತುಂಬ ಲೇಟಾಗಿ ಎದ್ದು ರೆಡಿಯಾಗಿ ಈಗ ಬರ್ತಿದ್ದಾರೆ. ಎಕ್ಸ್ಕ್ಯೂಸ್ ಮಿ ಮೇಡಮ್, ಹಾಯ್. ಎಷ್ಟೊತ್ತಿಗಮ್ಮ ಮಲಗಿದ್ದು? ಇವ್ರುಗಳೆಲ್ಲ ಏನು ಗೊತ್ತಾ, ಬೆಳಿಗ್ಗೆ 5 ಗಂಟೆಗೋ ಏನೋ ಮಲಗಿದ್ದು, ಕರೆಕ್ಟಾ? ಯಾ ಅಬ್ಬಾ, ಬೆಳಗ್ಗೆ 4 ಗಂಟೆ ಐ ಥಿಂಕ್ 4:30 ಅನಿಸುತ್ತೆ. ಈ ಕಾಲಿಯರ್ ಇರೋದು ಏನು ಸಖತ್ತಾಗಿರುತ್ತಲ್ಲ. ನೋಡಿ ನಮ್ಮದು ಸ್ಟ್ರೇಟ್ ಅಪ್ಪ ಬಿಡು, ನಾವು ಬಿಡು ಕರ್ಲಿ ಆ್ಯಂಡ್ ಸ್ಟ್ರೈಟ್ ಹೇರ್. ಆ್ಯಕ್ಚುಲಿ ಹೌದು, ಈ ಒಂದು ರೀಲ್ ಮಾಡಬೇಕಿತ್ತಲ್ವಾ ನಾವು. ಮಾಡೋಣ. ಎನಿವೇ ಸ್ನೇಹಿತರೆ, ಈ ಪರ್ಟಿಕ್ಯುಲರ್ ವ್ಲಾಗ್ ನಿಮ್ಮೆಲ್ರಿಗೂ ತುಂಬ ಇಷ್ಟ ಆಗಿದೆ ಅಂತ ಈ ವಿಡಿಯೋನ ನಾನು ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ನಾನು ಸಿಗ್ತೀನಿ ನಿಮಗೆ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.